ಅಮೆರಿಕದ ಯುದ್ಧ ವಿಮಾನಗಳಲ್ಲಿ ಏನೇನಿದೆ? ದೊಡ್ಡಣ್ಣನ ಬಳಿ ಇರೋ ಯುದ್ಧ ವಿಮಾನಗಳ ಬಗ್ಗೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇದೇ ವಿಮಾನವನ್ನ ಇರಾನ್ ದಾಳಿಗೂ ಬಳಸಲಾಗಿತ್ತು. 69 ಅಡಿ ಉದ್ದ, 73 ಕೆಜಿ ತೂಕ, ಬೃಹತ್ ವಿಮಾನ. ಯುದ್ಧ ವಿಮಾನಗಳ ನಿರ್ಮಾಣಕ್ಕೆ ತಗುಲೋ ವೆಚ್ಚವೆಷ್ಟು? ಯುದ್ಧ ವಿಮಾನಗಳು ಅಂದ್ರೆ ಸಾಕು, ನಮ್ಮೆಲ್ಲರಿಗೂ ಕುತೂಹಲ ಸಹಜವಾಗಿರುತ್ತೆ. ಅದು ನಮ್ಮ ಭಾರತದ ಯುದ್ಧ ವಿಮಾನಗಳೇ ಬಹಳ ವಿಶೇಷ. ಅದರಲ್ಲೂ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಮೆರಿಕದ ಯುದ್ಧ ವಿಮಾನಗಳು ವೆರೈಟಿ ಆಗಿರುತ್ತವೆ. ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಫಿಷಿಯಲಿ ಅಮೆರಿಕ ಎಂಟ್ರಿಯಾಗಿದೆ. ತನ್ನ ಮಿತ್ರ ರಾಷ್ಟ್ರವಾದ ಇಸ್ರೇಲ್ಗೆ ಸಹಾಯವಾಗಲು ಅಮೆರಿಕ ಶತಾಯ ಗತಾಯ ಪ್ರಯತ್ನ ಪಡ್ತಾನೇ ಇದೆ. ಹೀಗಿರುವಾಗ ಸದ್ಯಕ್ಕೆ ಅಮೆರಿಕ ಯುದ್ಧ ವಿಮಾನಕ್ಕೆ ಸಂಬಂಧಪಟ್ಟ ಫೋಟೋ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯಾಗ್ತಾ ಇದೆ. ಬರೀ ಯುದ್ಧ ವಿಮಾನವಾಗಿದ್ರೆ ಬಹುಶಃ ಚರ್ಚೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ವಿಶೇಷವಾಗಿ ಅಮೆರಿಕದ ಯುದ್ಧ ವಿಮಾನದಲ್ಲಿ ನಮಗೆ ಗೊತ್ತಿಲ್ಲದ ನಾನಾ ವಸ್ತುಗಳಿವೆಯಂತೆ. ಅಂದಹಾಗೆ ಅಮೆರಿಕದ B-2 ಬಾಂಬರ್ ಯುದ್ಧ ವಿಮಾನಗಳು ಕಳೆದ ಶನಿವಾರ ಇರಾನ್ ಮೇಲೆ ದಾಳಿ ನಡೆಸಿದ್ವು. ಅಮೆರಿಕದ ಮಿಸೂರಿ ವಾಯುನೆಲೆಯಿಂದ ಟೇಕ್ ಆಫ್ ಆಗಿದ್ದ ಯುದ್ಧ ವಿಮಾನಗಳು ನಿರಂತರ 37 ಗಂಟೆ ಹಾರಾಟ ನಡೆಸಿ ದಾಳಿ ನಡೆಸಿದ್ದು ಬಹಳ ವಿಶೇಷ. B-2 ಸ್ಟೀಲ್ಸ್ ಬಾಂಬರ್ ಯುದ್ಧ ವಿಮಾನಗಳು ಮಾಮೂಲಿ ಯುದ್ಧ ವಿಮಾನಗಳಂತೆ ಅಲ್ವೇ ಅಲ್ಲ. ಸಾಕಷ್ಟು ವಿಶೇಷತೆಗಳನ್ನ ಹೊಂದಿರುವ ವಿಮಾನಗಳು. ಬರೀ ಹಕ್ಕಿಯಂತೆ ಆಗಸದಲ್ಲಿ ಹಾರಾಟ ಮಾತ್ರ ನಡೆಸಲ್ಲ. B-2 ಸ್ಟೀಲ್ತ್ ಬಾಂಬರ್ ವಿಮಾನ ಬರೀ ಯುದ್ಧ ವಿಮಾನವೂ ಅಲ್ವೇ ಅಲ್ಲ. ಈ ವಿಮಾನವು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಯುದ್ಧ ವಿಮಾನವಾಗಿದೆ. ಈ ಯುದ್ಧ ವಿಮಾನದೊಳಗೆ ಬಂಕ್, ಸ್ನ್ಯಾಕ್ಸ್, ಮೈಕ್ರೋವೇವ್, ಬೆಡ್, ಟಾಯ್ಲೆಟ್, ಫುಡ್ ಸೇರಿದಂತೆ ಸುದೀರ್ಘ ಅವಧಿಗೆ ಸಮಯ ಕಳೆಯಲು ಬೇಕಾದ ಎಲ್ಲ ವಸ್ತುಗಳು ಕೂಡ ವಿಮಾನದಲ್ಲೇ ಇದೆ ಅನ್ನೋದು ಬಹಳ ವಿಶೇಷ. ಯುದ್ಧ ವಿಮಾನಗಳಲ್ಲಿ ಪೈಲಟ್ಗಳು ಕುಳಿತುಕೊಳ್ಳಲು ಬಿಟ್ರೆ ಬೇರೆ ಜಾಗವೇ ಇರೋದಿಲ್ಲ. ಯುದ್ಧ ವಿಮಾನಗಳು ಕಮರ್ಷಿಯಲ್ ಪ್ರಯಾಣಿಕರ ವಿಮಾನಗಳಂತೆ ವಿಶಾಲವಾಗಿ ಕೂಡ ಇರೋದೇ ಇಲ್ಲ. ಆದರೆ B-2 ಸ್ಟೀಲ್ತ್ ಬಾಂಬರ್ ವಿಮಾನದಲ್ಲಿ ಪೈಲಟ್ಗಳು 2 ರಿಂದ 3 ದಿನಗಳವರೆಗೂ ಇರಬಹುದು. ಎಲ್ಲ ವ್ಯವಸ್ಥೆ ಕೂಡ ಇದೆ. ಈ ಯುದ್ಧ ವಿಮಾನವನ್ನ ವೈರಿಗಳು ಸೋಲಿಸಲು ವೈರಿಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಫೇಲ್ಯೂರ್ ಮಾಡಿ ಮುನ್ನುಗ್ಗಲು ಮಾತ್ರ ವಿನ್ಯಾಸಗೊಳಿಸಿಲ್ಲ. ಬದಲಿಗೆ 2 ಪೈಲಟ್ಗಳು ಹಾರಾಟ ನಡೆಸಬಹುದು. ಪೈಲಟ್ಗಳ ಪೈಕಿ ಒಬ್ಬ ಪೈಲಟ್ ವಿಮಾನದ ಹಾರಾಟ ನಡೆಸ್ತಾ ಇದ್ರೆ ಮತ್ತೊಬ್ಬ ಪೈಲಟ್ ಮಲಗಿಕೊಳ್ಳಲು ಕೂಡ ಬೆಡ್ ವ್ಯವಸ್ಥೆ ಇದೆ. ಚಿಕ್ಕದಾದ ಫ್ರಿಡ್ಜ್ ಕೂಡ ಇದೆ. ಮೈಕ್ರೋವೇವ್ ಓವನ್ ಮೂಲಕ ಆಹಾರವನ್ನ ಬಿಸಿ ಮಾಡಿಕೊಳ್ಳಬಹುದು. B-2 ಸ್ಟೀಲ್ತ್ ಯುದ್ಧ ವಿಮಾನವನ್ನ ಎಲ್ಲೂ ಲ್ಯಾಂಡಿಂಗ್ ಮಾಡದೆ ಕನಿಷ್ಠ 2 ರಿಂದ 3 ದಿನ ಹಾರಾಟ ನಡೆಸಲಾಗುತ್ತೆ. ಆಕಾಶದಲ್ಲಿ ಈ ವಿಮಾನಕ್ಕೆ ಬೇರೊಂದು ವಿಮಾನದ ಮೂಲಕ ಇಂಧನ ಭರ್ತಿ ಮಾಡಲಾಗುತ್ತೆ. ಹೀಗಾಗಿ 2-3 ದಿನಗಳ ಕಾಲ ಪೈಲಟ್ಗಳು ಕಂಫರ್ಟಬಲ್ ಆಗಿ ಇರಲು ಯುದ್ಧ ವಿಮಾನದಲ್ಲಿ ಸ್ನ್ಯಾಕ್ಸ್, ಫುಡ್ ಇಟ್ಕೊಂಡು ಬಿಸಿ ಮಾಡಿಕೊಂಡು ಸೇವಿಸಬಹುದು. ಇನ್ನು ಇದರಿಂದ ಪೈಲಟ್ಗಳಿಗೆ ಹಸಿವು ಸುಸ್ತು ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಫುಡ್ ರಾಕ್ನಲ್ಲಿ ಕ್ಯಾಂಡಿ ಬಾರ್, ಸೆರೆಲ್ಸ್, ಸ್ಯಾಂಡ್ವಿಚ್, ಮಿಲ್ಕ್, ಎನರ್ಜಿ ಡ್ರಿಂಕ್ಸ್ ಇಟ್ಕೊಳ್ಳಬಹುದು. ಇದರಿಂದಾಗಿ ಅಮೆರಿಕದ B-2 ಸ್ಟೀಲ್ತ್ ಯುದ್ಧ ವಿಮಾನದ ಮೂಲಕ 30 ರಿಂದ 40 ಗಂಟೆ ಹಾರಾಟ ನಡೆಸಿ ಜಗತ್ತಿನ ಯಾವುದೇ ಭಾಗಕ್ಕೆ ಬೇಕಾದರೂ ಹೋಗಿ ದಾಳಿ ನಡೆಸುವ ಶಕ್ತಿ, ಸಾಮರ್ಥ್ಯವನ್ನ ಈ ಯುದ್ಧ ವಿಮಾನ ಹೊಂದಿದೆ. ಟಾಯ್ಲೆಟ್ಗೆ ಹೋಗಲು ಯುದ್ಧ ವಿಮಾನದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ಯುದ್ಧ ವಿಮಾನವೇ ವೈರಿಗಳನ್ನ ಕೊಲ್ಲುತ್ತೆ. ವೈರಿಗಳಿಗೆ ಯಾಮಾರಿಸಿ ದಾಳಿಯನ್ನ ನಡೆಸುತ್ತೆ. ಕಳೆದ ವಾರ ಇರಾನ್ ಪರಮಾಣು ಸ್ಥಾವರದಲ್ಲಿ ಬಾಂಬ್ ದಾಳಿಗೆ ಅಮೆರಿಕ ಇದೇ B-2 ಸ್ಟೀಲ್ತ್ ಬಾಂಬರ್ ವಿಮಾನವನ್ನೇ ನಿಯೋಜಿಸಿದ್ದು ವಿಶೇಷ. 90ರ ದಶಕದಲ್ಲಿ ಜಗತ್ತಿನಲ್ಲಿ ಶೀತಲ ಸಮರ ಅಂತ್ಯವಾದ ಬಳಿಕ ಅಮೆರಿಕ 132 B-2 ಬಾಂಬರ್ ವಿಮಾನದ ನಿರ್ಮಾಣದ ಪ್ಲಾನ್ ಹೊಂದಿತ್ತು. ಒಟ್ಟಿನಲ್ಲಿ ಅಮೆರಿಕದ ಡಿಫೆನ್ಸ್ ಬಜೆಟ್ ಕಡಿತವಾದ್ದರಿಂದ 21 B-2 ಸ್ಟೀಲ್ತ್ ಬಾಂಬರ್ ಯುದ್ಧ ವಿಮಾನ ತಯಾರಿಸಿದೆ. ಪ್ರತಿಯೊಂದು B-2 ಸ್ಟೀಲ್ತ್ ಯುದ್ಧ ವಿಮಾನ ರಿಸರ್ಚ್, ಡೆವಲಪ್ಮೆಂಟ್ ಹಾಗೂ ನಿರ್ಮಾಣ $2.2 ಬಿಲಿಯನ್ ವೆಚ್ಚವಾಗಿದೆ. 17 ಅಡಿ ಎತ್ತರವಿರುವ ಈ ವಿಮಾನವು 69 ಅಡಿ ಉದ್ದ ಇದೆ. ಖಾಲಿ ಯುದ್ಧ ವಿಮಾನ 72.75 ಕೆಜಿ ತೂಕ ಇದೆ. 1.52634 ಕೆಜಿ ತೂಕದೊಂದಿಗೆ ಟೇಕ್ ಆಫ್ ಆಗುವ ಸಾಮರ್ಥ್ಯ ಕೂಡ ಹೊಂದಿದೆ. B-2 ಸ್ಟೀಲ್ತ್ ಬಾಂಬರ್ ವಿಮಾನದ ಬಳಿಕ ಅಮೆರಿಕ B-221 ರೈಡರ್ ಯುದ್ಧ ವಿಮಾನವನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಈ ವಿಮಾನ ಕೂಡ ಬಹಳ ವಿಶೇಷತೆಯಿಂದ ಕೂಡಿರಲಿದೆ. ನ್ಯೂಸ್ ಡೆಸ್ಕ್, ನ್ಯಾಷನಲ್ ಟಿವಿ.